ನಾನಿವತ್ತು ಒಂದು ಸುಂದರವಾದ ಮತ್ತು ಅಭೂತಪೂರ್ವವಾದ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನನ್ನ ಈ ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ತುಂಬ ವರ್ಷಗಳ ನನ್ನ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ನಾನಿವತ್ತು ಒಂದು ಸುಪ್ರಸಿದ್ಧ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ, ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಗೋಪಾಲಸ್ವಾಮಿ ಹಿಲ್ಸ್ ನೋಡಿ, ನಾವೀಗ ಬೆಂಗಳೂರಿಂದ ಗುಂಡ್ಲುಪೇಟೆ ರಸ್ತೆ ಮೂಲಕ ಇಲ್ಲಿಗೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಇನ್ನೇನು ಒಂದು 10 ಕಿಲೋಮೀಟರ್ ಇದೆ. ಈಗ ಹೊರಡ್ತಾ ಇದ್ದೀವಿ. ನೀವು ನೋಡ್ಬೋದು ಮುಂದೆ ರೋಡ್ ನೋಡಿ ಹೇಗಿದೆ ಅಂತ. ಬೆಂಗಳೂರಿಂದ 224 ಕಿಲೋಮೀಟರ್, ಮೈಸೂರಿಂದ 78 ಕಿಲೋಮೀಟರ್ ಮತ್ತು ಗುಂಡ್ಲುಪೇಟೆಯಿಂದ 10 ಕಿಲೋಮೀಟರ್ ಇರೋ ಈ ಗೋಪಾಲಸ್ವಾಮಿ ಬೆಟ್ಟ ನೋಡೋದೇ ಒಂದು ರೋಮಾಂಚಕ. ಸುಮಾರು 6 ಕಿಲೋಮೀಟರ್ ಉದ್ದ ಇರೋ ಈ ರಸ್ತೆ ಕರ್ನಾಟಕದ ಲೇ ಲಡಾಖ್ ರಸ್ತೆ ಅಂತಾನೆ ಕರಿಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಈ ರೋಡು ಇದೆ. ಅಂತೂ ನಾವು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋ ಚೆಕ್ ಪೋಸ್ಟ್ಗೆ ರೀಚ್ ಆದ್ವಿ. ಈ ಚೆಕ್ ಪೋಸ್ಟ್ ಅಲ್ಲಿ ಯಾವುದೇ ವೆಹಿಕಲ್ಗಳನ್ನ ಬಿಡೋದಿಲ್ಲ. ನಾವು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಸುಮಾರು ಒಂದು 2-3 ಕಿಲೋಮೀಟರ್ ಹಾಗೆ ಬಸ್ಸಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಲ ಜೀಪ್ ಮಾಡಿರ್ತಾರೆ, ಜೀಪ್ ಮೂಲಕ ಹೋಗ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಜನಸಾಗರ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋದಕ್ಕೆ ಜನಸಾಗರ. ನೋಡಿ ಎಷ್ಟು ಬಿಸಿಲಲ್ಲೂ ಎಷ್ಟು ಜನ ನಿಂತಿದ್ದಾರೆ ನೋಡಿ. ಇದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾಗಿರೋದ್ರಿಂದ ಬೇರೆ ಯಾವುದೇ ವಾಹನಗಳಿಗೆ ಬೆಟ್ಟದ ಮೇಲೆ ಅವಕಾಶವಿರೋದಿಲ್ಲ. KSRTC ಬಸ್ ಅಥವಾ ಇಲ್ಲಿನ ಜೀಪ್ ಮೂಲಕ ನಾವು ಹೋಗ್ಬೇಕಾಗುತ್ತೆ. ಜೀಪಲ್ಲಿ ಹೋಗೋದಾದ್ರೆ ಪರ್ ಹೆಡ್ಗೆ 60 + 60 120 ರೂಪೀಸ್ ಆಗುತ್ತೆ. KSRTC ಬಸ್ಸಲ್ಲಿ ಹೋಗೋರಿಗೆ 30 + 30 ಅಂದ್ರೆ ಹೋಗೋದಕ್ಕೆ ಮತ್ತೆ ಬರೋದಕ್ಕೆ ಅಷ್ಟು ಚಾರ್ಜ್ ಮಾಡ್ತಾರೆ. ಈ ಪ್ರದೇಶ ಪ್ಲಾಸ್ಟಿಕ್ ಮುಕ್ತವಾಗಿರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಾಟಲ್ ಆಗಲಿ, ಪ್ಲಾಸ್ಟಿಕ್ ಆಹಾರ ತಿಂಡಿಗಳನ್ನಾಗಲಿ ಯಾವುದೇ ರೀತಿಯೆಲ್ಲ ತಗೊಂಡು ಹೋಗ್ಬಾರ್ದು. ಇದು ಪೂರ್ತಿಯಾಗಿ ನಿಷೇಧಿಸಿದ್ದಾರೆ. ಚೆಕ್ ಪೋಸ್ಟ್ ನಿಂದ ಬೆಟ್ಟದ ಮೇಲೆ ಇರೋ ದೇವಸ್ಥಾನದವರೆಗೂ ಬಸ್ನಲ್ಲಿ ಹೋಗೋ ಜರ್ನಿ ಮಾಡೋದೇ ಒಂದು ರೋಮಾಂಚಕ. ಏಕೆಂದ್ರೆ ಅಕ್ಕಪಕ್ಕದ ಬೆಟ್ಟಗಳನ್ನು ನೋಡ್ತಾ ಹೋಗೋದಲ್ಲದೆ ಮೇಲಿಂದ ವ್ಯೂ ನೋಡ್ತಾ ಕೆಳಗಡೆ ತುಂಬಾ ಸುಂದರವಾಗಿ ಕಾಣಿಸೋ ವ್ಯೂ ನೋಡ್ತಾ ಹೋಗ್ಬೋದು.
ಗುಡ್ಡಗಳ ಮಧ್ಯೆ ಸಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ದಾರಿ ಬಹಳ ಕಿರಿದಾದ ರಸ್ತೆಗಳನ್ನು ಒಳಗೊಂಡಿದ್ದು ಬಹಳ ಆಳಕ್ಕೆ ನೋಡಿದಷ್ಟು ನಮಗೆ ಪ್ರಕೃತಿಯ ಸುಂದರ ಅನುಭೂತಿ ಸಿಗುತ್ತೆ. ನೋಡಿ, ಹಚ್ಚ ಹಸಿರಿನ ಸೊಬಗನ್ನ ಪ್ರಕೃತಿ ನಮಗೆ ಏನೆಲ್ಲ ಕೊಡುತ್ತೆ, ಆದ್ರೆ ನಾವು ಈ ಪ್ರಕೃತಿಗೆ ಏನ್ ಕೊಡ್ತಿದೀವಿ ಅನ್ನೋದೇ ಒಂದು ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ಆಗಿದೆ. ಕೊನೆಗೆ ನಾವು ಬರಬೇಕಾದ ಬೆಟ್ಟದ ಮೇಲಿನ ಸುಪ್ರಸಿದ್ಧ ಹಿಮವದು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸ್. ಸಮುದ್ರ ಮಟ್ಟದಿಂದ 4770 ಅಡಿ ಎತ್ತರದಲ್ಲಿರುವಂತಹ ಈ ಗೋಪಾಲ ಸ್ವಾಮಿ ಬೆಟ್ಟ ಬಹಳ ಪುರಾತನ ಕಾಲದ ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ವಿಶಿಷ್ಟವಾದ ದೇವಾಲಯಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಎಂಟ್ರೆನ್ಸ್. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ, ಈಗ ನಾವು ಎಂಟ್ರಿ ಆಗಿದ ತಕ್ಷಣ ನಮಗೆ ಇಲ್ಲೊಂದು ಗೋಪುರ ಕಾಣಿಸುತ್ತೆ. ಎಷ್ಟು ದೊಡ್ಡದಾಗಿದೆ. ಹಾಗೆ ಬಂದರೆ ಎಲ್ಲ ಆಂಜನೇಯ ಶಿವನಿದೆ. ಆಮೇಲೆ ನೋಡಿ, ಇಲ್ಲಿ ಜಾಸ್ತಿ ಆದಾಗ ಕ್ಯೂ ಸಿಸ್ಟಮ್ ಇದೆ. ಬನ್ನಿ, ಬಹಳ ಪುರಾತನ ಕಾಲದ ಐತಿಹಾಸಿಕ ದೇವಾಲಯನ ಒಂದ್ಸರಿ ಪೂರ್ತಿಯಾಗಿ ನೋಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡ್ ಬರೋಣ. ದೇವಸ್ಥಾನದ ಎಡಭಾಗದಲ್ಲಿ ಅನ್ನದಾನ ವ್ಯವಸ್ಥೆ ಕೂಡ ಇರುತ್ತೆ. ಸಮಯ 12 ಗಂಟೆಯಿಂದ.
ಬೇಡಿದ್ದನ್ನು ನೀಡುವಂತಹ ಬಹಳ ಪವರ್ಫುಲ್ ದೇವಸ್ಥಾನ ಇದಾಗಿದ್ದು, ಜೀವನದಲ್ಲಿ ಒಮ್ಮೆ ಆದರೂ ಎಲ್ಲರೂ ಇಲ್ಲಿ ಭೇಟಿ ನೀಡಿ. ಏನಪ್ಪ ಎಲ್ಲರೂ ಅಲ್ಲಿ ಆಗ ನೋಡ್ತಾ ಇದ್ದಾರೆ ಅಂತ ಹೋಗಿ ನೋಡಿದರೆ ನಮಗೊಂದು ಆಶ್ಚರ್ಯನೇ ಕಾಣಿಸ್ತಿತ್ತು. ಏನಪ್ಪ ಅಂದರೆ ದೂರದ ಬೆಟ್ಟದ ಹತ್ರ ಆನೆ ಇದ್ದಿದ್ದು ಕಂಡ್ವಿ. ನೋಡಿ ಎಲ್ಲರೂ ಆನೆನೇ ನೋಡ್ತಾ ಇದ್ದಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.